ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಸಿನಿಮಾ ಅಂತ ಬಂದರೆ ನಾವು ಏನೆಲ್ಲ ಅಂದ್ಕೊಂಡಿರ್ತೀವಿ, ಏನೆಲ್ಲ ಅವರ ಒಂದು ಸಂಬಳ ಭತ್ಯೆ ಆಗಿರ್ಬೋದು. ನಾವು ಅದು ಮಾತ್ರ ಅಂತಲ್ಲ, ಈಗ ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಮಾಡ್ತೀವಿ, ಸಿನಿಮಾದಲ್ಲಿ ಹೆಸರು ಮಾಡ್ತೀವಿ, ಒಳ್ಳೆ ದುಡ್ಡು ಮಾಡ್ತೀವಿ ಅಂತ ಕೂಡ ಕೋಟಿ ಕೋಟಿ ದುಡ್ಡನ್ನು ಕೂಡ ಬಾಚ್ತೀವಿ ಅಂತ ಕೂಡ ಹೇಳ್ತೀವಿ. ಆದರೆ ಅದು ಮಾತ್ರ ಅದು ಸತ್ಯ ಅಂತೂ ಅಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅದು ಸತ್ಯನೂ ಇರ್ಬೋದು. ಸುಳ್ಳು ಅಂತಂದ್ರೆ ಬಂದರೆ ಈಗ ನೋಡಿ, ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತಂದರೆ ನೋಡಿ, ಹರೀಶ್ ರಾಯ್ ಅಂತಕ್ಕಂಥ ವ್ಯಕ್ತಿ, ನೀವು ಹಿರಿಯ ನಟ, ಎಲ್ಲರೂ ಕೂಡ ನೋಡೇ ಇರ್ತೀರ. ಸಿನಿಮಾದಲ್ಲಿ ಹಿಂದೆ ಎಲ್ಲ ಖಳನಟನಾಗಿ ವಿಲನ್ ಆಗಿ ಮಿಂಚಿದ್ದಂತಹ ಹರೀಶ್ ರಾಯ್ ಸರ್ ಇವರು ಈಗ ಪ್ರೆಸೆಂಟಲ್ಲಿ KGF ಅಂತಕ್ಕಂಥ ಒಂದು ಸಿನಿಮಾದಲ್ಲೂ ಕೂಡ ಮಿಂಚಿದ್ರು. KGF ಸಿನಿಮಾದಲ್ಲಿ ಚಾಪ್ಟರ್ 1 ಚಾಪ್ಟರ್ 2 ಕೂಡ ಮಿಂಚಿರ್ತಕ್ಕಂಥ ವ್ಯಕ್ತಿ. ಅಂದರೆ ಚಾಚಾ ಅನ್ನೋ ಒಂದು ಪಾತ್ರದಲ್ಲಿ, ಮುಸ್ಲಿಂ ಅನ್ನೋ ಪಾತ್ರದಲ್ಲಿ ಇರ್ತಾರೆ. ತಾತ ಅನ್ನೋ ಅಂತಿರೋ, ನೀವು ಚಾಚಾ ಅಂತಿರೋ, ಅದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದರೆ ಮುಸ್ಲಿಂ ಅನ್ನೋ ಪಾತ್ರದಲ್ಲಿ ಯಶ್ ಅವ್ರ ಜೊತೆ ನಟಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನೋಡಿ ಥೈರಾಯ್ಡ್ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆಗೆ ತುತ್ತಾಗ್ಬಿಟ್ಟಿದ್ದಾರೆ ಅಂತಂದರೆ ಅರ್ಥ ನಾವು ನೋಡಿ, ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಸಿನಿಮಾ ನಟರ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ, ಗಂಭೀರ ಪರಿಸ್ಥಿತಿಯಲ್ಲಿದೆ ಅಂತಂದರೆ ಸ್ನೇಹಿತರೆ. ಇದಕ್ಕೆ ಕಾರಣ ಅಂತಂದರೆ ಇದಕ್ಕೆಲ್ಲ ನಾವೇ ಕಾರಣ. ನೋಡಿ, ನಮ್ಮ ಒಂದು ಆರೋಗ್ಯ ಅಂತಕ್ಕಂಥದ್ದು ನಮ್ಮ ಹಿಡಿತದಲ್ಲಿ ಇಲ್ಲ ಅಂತಂದರೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೇಕಾಗುತ್ತೆ. ನೋಡಿ, ಸ್ಮಶಾನಕ್ಕೆ ಬೇಕಾದರೂ ಹೋಗ್ಬೇಕಾಗತ್ತೆ, ಕೊನೆಗೆ ಹಾಸ್ಪಿಟ್ಲಿಗೆ ಹೋದರೆ ಚಿಕಿತ್ಸೆನೂ ಕೂಡ ಫಲಿಸಲ್ಲ. ಇದಕ್ಕೆ ಇವ್ರು ಮಾತ್ರ ಅಲ್ಲ, ಹಿಂದೆ ಎಲ್ಲ ಎಷ್ಟೆಷ್ಟೋ ಜನ ಕಾಯಿಲೆಗಳು ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಕೂಡ ಕಾಯಿಲೆ ಬಂದು ಕೂಡ ಸತ್ತಿರೋರು. ಅದರಲ್ಲೂ ಕೂಡ ತುಂಬ 35ರಿಂದ 40 ವಯಸ್ಸಲ್ಲೇ ಎಷ್ಟೋ ಜನ ತೀರೋಗಿರ್ತಕ್ಕಂಥ ಒಂದು ನಿಧನ ಆಗಿರ್ತಕ್ಕಂಥ ನಟರನ್ನು ನಾವು ನೋಡ್ಬೋದು. ನೋಡಿ, ಈಗ ಹೊಟ್ಟೆಗೆ ಒಂದು ಪಸರಿಸಿದ ಕ್ಯಾನ್ಸರ್ ಈಗ ಅಂದರೆ ನೋಡಿ, ಅವರು ಈಗ KGF ಚಾಚಾ ಅಂತ ನಾವು ಏನು ಕರಿತೀವಿ, ಹರೀಶ್ ರಾಯ್ ಅವರು, ಯಶ್ ಅವರು ಕೂಡ ತುಂಬ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ಹಿಂದೆ ಎಲ್ಲ. KGF ಸಿನಿಮಾ ಇಟ್ಟಾದಾಗೆಲ್ಲ ಅವರ ಒಂದು ಪಾತ್ರ ನೋಡಿ, ಮತ್ತು ಅವರ ಒಂದು ನಟನೆ, ಅವರೊಂದು ಸೀನಿಯರ್ ಆ್ಯಕ್ಟರ್ ಅಂತ ನೋಡಿ, ಸೀನಿಯರ್ ಹಿರಿಯ ನಟರಲ್ವಾ, ಅದರಿಂದ ಅವ್ರ ಜೊತೆ ತುಂಬ ಒಡನಾಟ ಕೂಡ ಇತ್ತು. ಆದರೆ ಏನಾಗ ನೋಡಿ, ಅವ್ರಿಗೆ ಗಂಟಲಿಗೆ ಒಂದು ಕ್ಯಾನ್ಸರ್ ಅಂತಕ್ಕಂಥ ಬಂದಿರತಕ್ಕಂಥದ್ದು. ಗಂಟಲಿಗೆ ಥೈರಾಯ್ಡ್ ಅಂತ ನಾವೇನು ಕರಿತೀವಿ, ಇಲ್ಲಿ ಗಂಟಲು ಭಾಗ ಇರುತ್ತೆ, ಅದು ಈಗ ಮೂಗು ವಾಸನೆಯನ್ನು ಗ್ರಹಿಸುತ್ತೆ, ಕಿವಿ ಬಂದು ಒಂದು ಶಬ್ದವನ್ನು ಕೇಳಿಸ್ಕೊಳ್ಳುತ್ತೆ, ಈ ರೀತಿ ಇರುತ್ತಲ್ಲ, ಅದೇ ರೀತಿ ಗಂಟಲಲ್ಲಿ ಅವ್ರಿಗೆ ಈಗ ಮಾತಾಡೋ ಪರಿಸ್ಥಿತಿನೇ ಆಗ್ತಾ ಇಲ್ವಂತೆ, ಮಾತಾಡೋಕ್ಕೂ ಕೂಡ ಆಗಲ್ವಂತೆ. ಅದು ಅಂಥ ಕ್ಯಾನ್ಸರ್ ಕಾಯಿಲೆ ಈಗ ಇಡೀ ಬಾಡಿಗೂ ಅದು ಹರಡ್ಬಿಟ್ಟಿದೆ. ಗಂಟಲಲ್ಲಿ ಸ್ಟಾರ್ಟ್ ಆದ ಒಂದು ಕಾರಣ ಏನದ, ಅದು ಕ್ಯಾನ್ಸರ್ ಅಂತ ಏನಿಗೆ ಕರಿತೀವಿ, ಆ ಕಾಯಿಲೆ ಗಂಟ್ಲಿಂದ ಸ್ಟಾರ್ಟ್ ಆಗಿ ಈಗ ಇಡೀ ಮುಖಕ್ಕೆ, ಕಾಲಿಗೆಲ್ಲ ಹೋಗ್ಬಿಟ್ಟಿದೆ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ನೋಡಿ, ಈಗ ನಮ್ಮ ಸ್ಯಾಂಡಲ್ವುಡ್ ಪರಿಸ್ಥಿತಿ ಅಂತಲ್ಲ, ಅವರು ಒಂದು ಗಂಭೀರ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬಿಟ್ಟಿದೆ. ಆ ಸ್ಥಿತಿ ಅಂತ ನಾವೇನು ಕರಿತೀವಿ, ನೀವೇನು ಅನ್ಕೋತೀರ, ನೀವು ಆರೋಗ್ಯ ಪರಿಸ್ಥಿತಿ ಅಂತ ನೀವೇನು ಅಂದ್ಕೊಂಡ್ರೆ ನಿಮ್ಮ ಒಂದು ನಿಮ್ಮ ಕಲ್ಪನೆ, ಒಬ್ಬೊಬ್ಬರ ಕಲ್ಪನೆ ಒಂದೊಂದು ಥರ ಇರುತ್ತೆ ಅಂತ ಕೂಡ ಹೇಳ್ಬೋದು. ಒಬ್ಬೊಬ್ರ ಕಲ್ಪನೆ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ, ಈಗ ನೋಡಿ, ಕನ್ನಡ ನಟ, ಹಿರಿಯ ನಟ ಹರೀಶ್ ರಾಯ್ ಅವರ ಒಂದು ಆರೋಗ್ಯ ಸ್ಥಿತಿ ಈಗ ದಿನದಿಂದ ದಿನಕ್ಕೆ ಹದಗೆಡುತ್ತಲೇ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹದಗೆಡ್ತಾ ಇದೆ ಅಂತಂದರೆ ನೋಡಿ, ಅವರ ಒಂದು ಥೈರಾಯ್ಡ್ ಕ್ಯಾನ್ಸರ್ ಸಮಸ್ಯೆ ಈಗ ಥೈರಾಯ್ಡ್ ಮಾತ್ರ ಅಂದರೆ ಗಂಟಲಿಗೆ ಬಂದಿದ್ದು ಈಗ ಇಡೀ ಬಾಡಿಗೆ ಹರಡ್ಬಿಟ್ಟಿದೆ. ಅಂದರೆ ಅಲ್ಲೇ ಒಂದು 3 ವರ್ಷದಿಂದ ಕೂಡ ಹೇಳ್ಕೊತಾ ಇದ್ದಾರೆ. ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೇ ಆಗಲಿ ತುಂಬ ವರ್ಷಗಳಿಂದ ಕೂಡ ಹೇಳ್ಕೊತಾ ಇದ್ದಾರೆ, ಚಿಕಿತ್ಸೆಗೆ ದುಡ್ಡಿಲ್ಲ. ನೋಡಿ, ಒಂದು ತಿಂಗಳಿಗೆ ಮಿನಿಮಮ್ ಇಲ್ಲ ಅಂದರೆ ಒಂದು ತಿಂಗಳಿಗೆ 3 ಲಕ್ಷ ಮೆಡಿಸನ್ನೇ ಬೇಕು ಅವ್ರಿಗೆ. 3 ಲಕ್ಷ ಮೆಡಿಸನ್ ಬೇಕಾಗಿರೋದ್ರಿಂದ ಕ್ಯಾನ್ಸರ್ ಚಿಕಿತ್ಸೆಗೆ ಇದು ವಾಸಿ ಆಗುತ್ತೆ, ಆದರೆ ದುಡ್ಡು ಮಾತ್ರ ತುಂಬ ಕಾಸ್ಟ್ಲಿ ಖರ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನಟರಿಗೆ ಈಗ ಯಾರಿಗೂ ಕೂಡ, ಎಲ್ಲರೂ ಕೂಡ ಇಂಥ ಪರಿಸ್ಥಿತಿ ಇರಲ್ಲ. ಇದ್ರೂ ಕೂಡ ಪರಿಸ್ಥಿತಿಯಲ್ಲಿ ಯಾರು ಕೂಡ ಸಹಾಯ ಮಾಡಲ್ಲ. ಯಾಕೆ ಅಂತಂದರೆ ಅವ್ರಿಗೂ ಜೀವನ ಕೂಡ ಅಷ್ಟೇ ಹದಗೆಟ್ಟಿರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನೋಡಿ, ಈಗ ಮಾರಕ ಕ್ಯಾನ್ಸರ್ನಿಂದ ಈಗ ಬಳಲ್ತಾ ಇದ್ದಾರೆ ನಟರಾದ ಯಶ್ ಮತ್ತು ದರ್ಶನ್ ಸೇರಿದಂತೆ ಕೆಲವರು ಹರೀಶ್ ರಾಯ್ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಲವರು ನಟರು ಕೂಡ ಸಹಾಯ ಮಾಡ್ತಿದ್ದಾರೆ, ಅಂದರೆ ಅವ್ರಿಗೊಂದು ಕೈಲಾದಷ್ಟು ಸಹಾಯ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ, ಇಲ್ಲ ಅಂತಲ್ಲ. ಇದೀಗ ಒಂದು ಕ್ಯಾನ್ಸರ್ ಹೊಟ್ಟೆಗೆ ಪಸರಿಸಿ ಈಗ ಸಾವು ಬದುಕಿನ ನಡುವೆ ಹೋರಾಡುವಂತಾಗಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಅಂದರೆ ನೋಡಿ, ಕ್ಯಾನ್ಸರ್ ಅಂತಕ್ಕಂಥದ್ದು ಹೊಟ್ಟೆ ಕಾಲುವರೆಗೂ ಹೋಗ್ಬಿಟ್ಟಿದೆ ಅಂತೆ. ಅವ್ರಿಗೆ ಈಗಾಗಲೇ ತೋರಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಕಡೆ ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ಅಕೌಂಟಲ್ಲಿ ಏನಿದೆ ಅಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ನಮ್ಮ ಕ್ಯಾನ್ಸರ್ ಒಂದು ಪರಿಸ್ಥಿತಿ ಈಗ ಕಾಲುವರೆಗೂ ಬಂದುಬಿಟ್ಟಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಅವ್ರ ಕಾಯಿಲೆಗೆ ಏನು ಕಾರಣ ಇರ್ಬೋದಾಗಾದರೆ, ಹಾಗಾದರೆ ನೋಡಿ, ಸ್ಯಾಂಡಲ್ವುಡ್ ನಟರು ಅಂತಲ್ಲ, ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ ಅನ್ನೋ ರೋಗ ಹೇಗೆಲ್ಲ ಹರಡುತ್ತೆ ಮತ್ತು ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ನೋಡಿ, ಒಂದು ಕಡೆ ಸ್ಟಾರ್ಟ್ ಆಗಿಬಿಟ್ರೆ ಆ ಕ್ಯಾನ್ಸರ್ ಗಡ್ಡೆ ಎಲ್ಲಿವರೆಗೆ ಹರಡುತ್ತೆ ಅಂತಂದು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಈ ನಟ ಸುಮ್ಮನೆ ಸಾಮಾನ್ಯ ನಟ ಅಂತಲ್ಲ, ಹಿಂದೆ ಎಲ್ಲ ಓಂ ಮತ್ತು KGF ಸೇರಿದಂತೆ ಹಲವು ಒಂದು ಸೂಪರ್ ಹಿಟ್ ಸಿನಿಮಾಗಳು ಕೂಡ ಹರೀಶ್ ರಾಯ್ ಕೂಡ ನಟಿಸಿದ್ರು. ನೋಡಿ, ಬಹುತೇಕ ಸಿನಿಮಾಗಳಲ್ಲಿ ಕಳನಟ ಅಂದರೆ ನಮ್ಮ ವಿಲನ್ ಪಾತ್ರದಲ್ಲಿ ಕೂಡ ಬಣ್ಣ ಹಚ್ಕೊಂಡಿದ್ರು, ನಾಟಕ ಆಡಿದರು. ಅಂದರೆ ತುಂಬ ಡ್ರಾಮಾಗಳಲ್ಲಿ ಮಾತ್ರ ಅಲ್ಲ, ತುಂಬ ಕಳನಟನಾಗಿಯೇ ಕೂಡ ಮಿಂಚಿದ್ರು.
ಇತ್ತೀಚಿನ ವರ್ಷಗಳಲ್ಲಿ ಯಶ್ ಅವರ ಒಂದು KGF ಚಿತ್ರದಲ್ಲಿ ತುಂಬ ಚಾಚಾ ಅಂತ ಅವರ ಒಂದು ನಟನೆ ತುಂಬ ಗಮನ ಸೆಳೆದಿತ್ತು. ಎಲ್ಲ ಕಡೆ ತುಂಬ ಹಿಟ್ಟಾಗಿದ್ದರು ಆ KGF ಅನ್ನೋ ಸಿನಿಮಾದಲ್ಲೇ. ಆದರೂ ಕೂಡ ಈ ಚಿತ್ರದ ಒಂದು ಚಿತ್ರೀಕರಣದ ಸಮಯದಲ್ಲಿ ಅವರಿಗೆ ಒಂದು ಕ್ಯಾನ್ಸರ್ ಇರೋದು ಕೂಡ ಪತ್ತೆಯಾಗುತ್ತಂತೆ. ಚಿತ್ರೀಕರಣದ ಟೈಮಲ್ಲೇ ಈ ಪತ್ತೆಯಾಗುತ್ತೆ. ಇದು ಕ್ಯಾನ್ಸರ್ ಇರ್ತಕ್ಕಂಥ ಒಂದು ಇವರಿಗೆ ಕ್ಯಾನ್ಸರ್ ಇದೆ, ಇವರಿಗೆ ಈ ಕಾಯಿಲೆ ಇದೆ ಅಂತಕ್ಕಂಥ ಚಿತ್ರೀಕರಣದ ಟೈಮಲ್ಲೇ ಅದು ಗೊತ್ತಾಗ್ಬಿಡುತ್ತೆ ಅಂತ ಕೂಡ ಹೇಳಲಾಗಿದೆ. ಈ ಚಿತ್ರೀಕರಣದ ಸಮಯದಲ್ಲೇ ಅವರಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಗುತ್ತೆ ಅಂತ ಕೂಡ ಹೇಳ್ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಅದ್ರ ಬಳಿಕ ಚಿಕಿತ್ಸೆ ಪಡಿಬೇಕಂತಂದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಯಾಕೆಂದರೆ 1 ಲಕ್ಷ 2 ಲಕ್ಷದಲ್ಲಿ ಆಗುವಂಥ ಇದು ಕೆಲಸ ಅಲ್ಲ. ಯಾಕೆಂದರೆ ಇಲ್ಲಿ ನೋಡಿ ಕೋಟಿ ದುಡ್ಡನ್ನು ಕೂಡ ಖರ್ಚು ಮಾಡಬೇಕಾಗುತ್ತೆ. ನೋಡಿ ಕ್ಯಾನ್ಸರ್ ಅಂತ ಒಂದು ಚಿಕಿತ್ಸೆ ಬಂದಾಗ ಈಗ ಲಾಸ್ಟ್ ಟೈಮು ನಮ್ಮ ಶಿವಣ್ಣನು ಕೂಡ ನೀವು ಗಮನಿಸಿದ್ರಿ. ಶಿವಣ್ಣವರು ಕೂಡ ಲಾಸ್ಟ್ ಟೈಮು ಅಮೆರಿಕಾಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಬಂದರು. ಯಾಕೆಂದರೆ ಅವ್ರ ಹತ್ರನೂ ಕೂಡ ದುಡ್ಡಿದೆ, ಕೋಟಿ ಇದೆ ಅಂತಂದರೆ ಅವರು ಕೂಡ ಒಂದು ಹೀರೋ ಆಗಿ ನಟನಾಗಿ ಕೂಡ ತುಂಬ ಕೆಲಸ ಮಾಡಿದರು, ದುಡ್ಡು ಸಂಪಾದನೆ ಮಾಡಿದರು. ಸಂಪಾದನೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅವರ ಒಂದು ಆರೋಗ್ಯ ಅಂತಲ್ಲ, ಒಂದು ಜೀವನದಲ್ಲಿ ಸಂಪಾದನೆ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಅದನ್ನು ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ನಮ್ಮ ಆರೋಗ್ಯವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಅದು ಜನಗಳಿಗೆ ಎಲ್ಲರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನ ತಿಳ್ಕೊಂಡ್ರು ಕೂಡ ಒಳ್ಳೆಯದು ಸ್ನೇಹಿತರೆ. ನೋಡಿ ಈಗ ಹರೀಶ್ ರಾಯ್ ಅವರು ಈಗ ಪರಿಸ್ಥಿತಿ ಈಗ ಎಲ್ಲಿ ಹೋಗ್ತಾ ಇದೆ ಅಂತಂದರೆ KGF ಟೈಮಲ್ಲೂ ಕೂಡ ಹೇಳ್ಕೊಂಡಾಗ ಹೇಳಿದ್ರಂತೆ ಈ ರೀತಿ ಯಶ್ ಅವರು ಕೂಡ ಸಹಾಯ ಮಾಡ್ತೀನಿ ನಾನು ನನ್ನ ಕೈಲಾದಷ್ಟು ಅಂತ ಕೂಡ ಹೇಳ್ಕೊಂಡಿದ್ರು. ಅಂದಾಗೆ ಹರೀಶ್ ರಾಯ್ ಈಗ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅಂತ ಕೂಡ, ಮತ್ತು ದೇಹದ ತೂಕ ತುಂಬ ತೆಳ್ಳಗಾಗ್ತಾ ಇದೆ, ಇಳಿತಾ ಇದೆ ಅವ್ರ ದೇಹದ ತೂಕ. ನೀವು ನೋಡ್ತಾ ಇದ್ದೀರಾ ಫೋಟೋದಲ್ಲಿ ನೋಡಿ, ಇದೇ ರೀತಿ ಅವರು ದೇಹದ ತೂಕ ಅಂದರೆ ಅವರು ಒಂದು ಕೈ ಕಾಲು ಬಾಡಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ದೇಹದಲ್ಲಿ ಅವರ ಒಂದು ಕೀವು ಅಂತ ನಾವೇನು ಕರಿತೀವಿ, ಕೀವು ವೈಟ್ ಕಲರ್ ಕೀವು ಇರುತ್ತಲ್ಲ, ಹಾಲೊಂದು ರೂಪದಲ್ಲಿರುತ್ತೆ, ಹಾಲು ಈ ಕಡೆ ಹಳದಿ ರೂಪದಲ್ಲಿರುತ್ತೆ, ಆ ಥರ ಒಂದು ಕೀವು ಬರ್ತಾ ಇದೆ ದೇಹದಲ್ಲಿ. ನೋಡಿ ಆ ಕೀವು ಹೆಚ್ಚಾಗ್ತಾ ಇರೋದ್ರಿಂದ ಮತ್ತು ಗಂಟಲು ಕ್ಯಾನ್ಸರ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಆ ಗಂಟಲಿಂದ ಸ್ಟಾರ್ಟ್ ಆಗಿ ಇಡೀ ಬಾಡಿವರೆಗೂ ಕೂಡ ಹೋಗ್ಬಿಟ್ಟಿದೆ. ಕೊನೆ ಒಂದು ಬಾಡಿ ಅಂತ ನಾವೇನು ಕರಿತೀವಿ ಅಲ್ಲಿವರೆಗೂ ಕೂಡ ಅದಗೆಟ್ಟು ಹೋಗ್ಬಿಟ್ಟಿದೆ ಅದು ಕ್ಯಾನ್ಸರ್ ಅನ್ನೋ ಕಾಯಿಲೆ. ಅಲ್ಲಿವರೆಗೂ ಈಗ ನೋಡಿ ದೇಹ ತೂಕ ಕಡಿಮೆ ಆಗೋದಲ್ಲದೆ ನೀರು ಕೀವು ಹೊಟ್ಟೆಯಲ್ಲಿ ನೀರೆಲ್ಲ ತುಂಬಿಕೊಂಡು ಊದ್ಕೊಂಡಿದೆ. ಎಲ್ಲ ಒಂದು ಪಾತ್ರಗಳನ್ನು ಮಾತ್ರ ಅಲ್ಲ, ನಾವು ಏನೋ ಒಂದು ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ ನಮ್ಮ ಕೈಲಿ. ಈಗ ನೋಡಿ ನಾವೀಗ ಏನು ಮಾತಾಡ್ತಾ ಇದ್ದೀವಿ ಅದೇ ರೀತಿ ಯಾವುದೇ ರೀತಿ ಮಾತ್ರ ಅಲ್ಲ, ಏನೂ ಕೂಡ ನಮ್ಮ ಕೈಲಿ ಈಗ ಕೆಲಸ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ನಿಂತರೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ, ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಆ ರೀತಿ ಪರಿಸ್ಥಿತಿ ಅಂತಕ್ಕಂಥದ್ದು ಈಗ ಕ್ಯಾನ್ಸರ್ ಕಾಯಿಲೆಯಿಂದ ಈಗ ಬಳಲ್ತಾ ಇದ್ದಾರೆ ಹರೀಶ್ ರಾಯ್ ಅಂತಂದರೆ ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಇದು. ನೋಡಿ ನಮ್ಮ ಸ್ಯಾಂಡಲ್ವುಡ್ ನಟರು ಕೂಡ ಅಂತಂದರೆ ನಟರು ಅಂದರೆ ಸೀನಿಯರ್ ನಟರು, ಹಿರಿಯ ನಟರು ಅಂತ ನಾವೇನು ಕರಿತೀವಿ, ಅವ್ರು ಮಾತ್ರ ಅಲ್ಲ, ಹೀರೋಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ನಟರಾಗೇ ಇರ್ತಾರೆ. ಯಾಕೆ ಅಂತಂದರೆ ಸಿನಿಮಾದಲ್ಲಿ ಒಬ್ಬ ಫೇಮಸ್ ಆಗಬೇಕು ಅಂದರೆ ನೀವೆಲ್ಲರೂ ಕೂಡ ನೋಡೇ ಇರ್ತೀರ ಸ್ನೇಹಿತರೆ. ಈಗಲೂ ಕೂಡ ಇವರ ಒಂದು ನಟನ ಪರಿಸ್ಥಿತಿ ನೋಡಿದ್ರೆ ಅಭಿಮಾನಿಗಳು ಕೂಡ ತುಂಬ ಕಷ್ಟ ಬೀಳ್ತಿದ್ದಾರೆ. ಎಷ್ಟೋ ಜನ ನಮ್ಮ ಮಾಧ್ಯಮ ಮಿತ್ರರು ಕೂಡ ಎಷ್ಟೋ ಜನ ಹೋಗಿ ತುಂಬ ಹೆಲ್ಪ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ, ನಿಮ್ಮ ಕೈಲಾದಷ್ಟು ಫೋನ್ಪೇ ಗೂಗಲ್ ಪೇಗಳನ್ನು ಮಾಡಿ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಏನಾಗುತ್ತೆ ದಯವಿಟ್ಟು ಬಂದು ಸಹಾಯ ಮಾಡಿ ಅಂತ ಹಂಗಿಲ್ಲಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಹೇಳ್ಕೊಂಡಿದ್ದಾರೆ. ಗೋಪಿಗೌಡರು ಅನ್ನೋ ಒಂದು ಚಾನಲ್ ಕೂಡ ಹೇಳ್ಕೊಂಡಿದ್ರು, ನಟ ಹರೀಶ್ ರಾಯ್ ಅವರ ಒಂದು ಪರಿಸ್ಥಿತಿ ಹಿಂಗಾಗಿದೆ ನೋಡಿ, ದಯವಿಟ್ಟು ಬನ್ನಿ ಸಹಾಯ ಮಾಡಿ ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ಆದರೆ ಹರೀಶ್ ರಾಯ್ ಅವರ ಒಂದು ಆರೋಗ್ಯ ಸ್ಥಿತಿ ಈಗ ಹೇಗಿದೆ ಅಂತಂದರೆ ಈ ವೇಳೆ ಮಾತನಾಡುತ್ತಾ ಹರೀಶ್ ರಾವ್ ತುಂಬ ಕಣ್ಣೀರು ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ಕಣ್ಣೀರಾಕಿ ಮಾತಾಡ್ತಾ ಇದ್ದಾರಂತೆ. ದಯವಿಟ್ಟು ಈ ಸ್ಥಿತಿ ಯಾರಿಗೂ ಕೂಡ ಬರಬಾರ್ದು, ನಮ್ಮ ಸ್ಯಾಂಡಲ್ವುಡಲ್ಲಿ ಅಂತಲ್ಲ ನಮ್ಮ ಮನುಷ್ಯರಲ್ಲೂ ಕೂಡ ಯಾರಿಗೂ ಬರಬಾರ್ದು ಇಂಥ ಸ್ಥಿತಿ. ಯಾಕೆ ಅಂತಂದರೆ ಆ ಸ್ಥಿತಿಯಲ್ಲಿ ನಾನು ಒಂದು ಇದ್ದೀನಿ. ದಯವಿಟ್ಟು ನನಗಂತೂ ಈಗ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮಲ್ಗೋಕ್ಕೂ ಆಗ್ತಾಯಿಲ್ಲ, ಆ ರೀತಿ ಪರಿಸ್ಥಿತಿ ಅಂತಂಥದ್ದು ಬಂದುಬಿಟ್ಟಿದೆ ಈಗ. ದಯವಿಟ್ಟು ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ನನ್ನ ಒಂದು ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ನೋಡಿ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಒಂದು ನಾವು ಮೆಡಿಸಿನ್ ಅಂತ ಏನು ಕರಿತೀವಿ, ಮೆಡಿಸಿನ್ ತೊಗೋಬೇಕಂತಂದ್ರೂ ಕೂಡ ಅವ್ರಿಗೆ ತಿಂಗಳಿಗೆ 3-5 ಲಕ್ಷ ರೂಪಾಯಿ ಬೇಕು ಅಂತಂದರೆ ಏನರ್ಥ? ಈಗ ಹರೀಶ್ ರಾಯ್ ಅವರ ಒಂದು ಸ್ಥಿತಿ ಇಷ್ಟು ಗಂಭೀರವಾಗಿದೆ ಅಂತಂದರೆ ಫಿಲ್ಮ್ ಚೇಂಬರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರಂತೆ. ಎಷ್ಟೋ ಜನ ನಿರ್ಮಾಪಕರು, ನಟಿಯರು, ನಿರ್ದೇಶಕರು ಎಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ. ಫಿಲ್ಮ್ ಚೇಂಬರ್ಗೂ ಕೂಡ ಕಂಪ್ಲೇಂಟ್ ಮಾಡಿ ನನಗೆ ಸಹಾಯ ಮಾಡಿ, ನನ್ನನ್ನು ಉಳಿಸ್ಕೊಳ್ಳಿ, ದಯವಿಟ್ಟು ನಾನು ಗುಣವಾದರೆ ಮತ್ತೆ ಸಿನಿಮಾಗಳಲ್ಲಿ ನಟಿಸ್ತೇನೆ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೂಡ ತುಂಬ ಕೇಳ್ಕೊಂಡಿದ್ದಾರೆ. ಎಲ್ಲ ಸಿನಿಮಾದಲ್ಲೂ ಕೂಡ ಅಂದರೆ ಸಿನಿಮಾ ಅಂತಲ್ಲ, ಬೇರೆ ಶಿವಣ್ಣನ ಒಂದು ನಮ್ಮ ಫಿಲ್ಮ್ ಚೇಂಬರ್ ಅಂತ ನಾವೇನು ಕರಿತೀವಿ, ಅವರ ಒಂದು ಶಿವಣ್ಣನ ಅವರು ಒಂದು ಧೈರ್ಯ ಅಂತ ಏನು ಕರಿತೀವಿ ಅವರನ್ನೇ ಕೇಳ್ಕೊಬೇಕು ಅಂತ ಕೂಡ ಎಷ್ಟೋ ಸಿನಿಮಾದಲ್ಲಿ ಹೇಳ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಂತಲ್ಲ, ಅವರ ಒಂದು ಮಾಧ್ಯಮದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ನಮ್ಮ ಶಿವಣ್ಣನೇ ದಯವಿಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮ ಶಿವಣ್ಣನೇ ಮಾದರಿ, ಎಲ್ಲ ಸಿನಿಮಾ ಇಂಡಸ್ಟ್ರಿಲೂ ಕೂಡ ನೀವು ನೋಡ್ತಾ ಇರ್ತೀರ, ಶಿವಣ್ಣನೇ ಮಾದರಿ. ಅದರಿಂದ ಅವ್ರನ್ನೇ ಕೂಡ ಎಲ್ಲರೂ ಕೂಡ ಕೇಳ್ಕೊತಾರೆ. ನೋಡಿ ಥೈರಾಯ್ಡ್ದಿಂದ ಈಗ ಬೆಳ್ತಾ ಇರೋದ್ರಿಂದ ಅವರು ಗಂಟ್ಲು ಈಗ ಇಡೀ ಬಾಡಿ ಮಾತ್ರ ಅಲ್ಲ, ಈ ಒಂದು 3 ವರ್ಷಗಳಿಂದನೂ ಈಗ ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ನೋಡಿ 3 ವರ್ಷ ಅಂತಂದರೆ KGF ಯಾವಾಗ ಬಂತು ಆಗಿಂದನೂ ಕೂಡ
ತುಂಬ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂದಿದೆ. ಆದ್ದರಿಂದ ಈ ಸಮಯದಲ್ಲಿ ಚಿತ್ರರಂಗ ಕೆಲವರು ಒಂದು ಸ್ಪಂದಿಸಿ ಸಹಾಯ ಮಾಡಿ, ದಯವಿಟ್ಟು ಯಶ್ ಮತ್ತು ದರ್ಶನ್ ದೊಡ್ಡ ಮೊತ್ತದ ಸಹಾಯವಂತೂ ಮಾಡ್ತಿದ್ದಾರೆ. ಆದರೆ ನಿಮ್ಮ ಕೈಲಾದಷ್ಟು ಅವ್ರ ಕೈಲಾದಷ್ಟು ಏನೋ ಮಾಡಿದರೆ ಅದು ಓಕೆ, ನಿಮ್ಮ ಕೈಲಾದಷ್ಟು ದಯವಿಟ್ಟು ಸಹಾಯ ಮಾಡಿ. ಮತ್ತು ನನಗೆ ಟ್ರೀಟ್ಮೆಂಟ್ ತೊಗೊಳೋದು ಅಂತಂದರೆ, ನಾನು ಕೂಡ ಚಿಕಿತ್ಸೆ ತೊಗೋಬೇಕು ಅಂದರೆ ಇನ್ನೂ ಲಕ್ಷ ದುಡ್ಡು ಖರ್ಚಾಗುತ್ತೆ. ಯಾಕೆಂದರೆ 1 ಲಕ್ಷ 3 ಲಕ್ಷ ಈ ಥರ ಎಲ್ಲ ಖರ್ಚಾದರೆ ಅದು ಚಿಕಿತ್ಸೆ ಫಲಿಸಲ್ಲ ಅಂತಂದ್ಬಿಟ್ಟು ಕೂಡ ತುಂಬ ಹೇಳ್ಕೊಂಡಿದ್ದಾರೆ. ನೋಡಿ, ಇದೆಲ್ಲ ಶ್ವಾಸಕೋಶಕ್ಕೆ ಸೋಂಕು ತಗಲಿ ಕ್ಯಾನ್ಸರ್ ಆಗಿ ಒಂದು ತಿರುಗಿನ ಮೇಲೆ ಆ ಚಿಕಿತ್ಸೆ ಅಂತ ನಾವೇನು ಕರಿತೀವಿ, ವಿಶ್ರಾಂತಿ ಬಗ್ಗೆ ಯೋಚಿಸಿದ್ರಂತೆ ಅವರು ಜಾಸ್ತಿ. ಆದರೂ ಕೂಡ ವಿಶ್ರಾಂತಿಯನ್ನು ಕೂಡ ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನೋಡಿ, ನಾವು ಕೂತ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಏನೋ ಒಂದು ನೋವಾಗುತ್ತೆ, ಏನೋ ಒಂದು ಸುಸ್ತು ಆಯಾಸಗಳಾಗುತ್ತೆ. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಆ ರೀತಿ ಅದು ಕೀವು ಉತ್ಪತ್ತಿ ಆಗ್ತಾ ಇರುತ್ತೆ. ಅದೆಲ್ಲ ಕೂಡ ಎಷ್ಟೋ ಜನಕ್ಕೆ ಡಾಕ್ಟರ್ಸ್ ಮೆಡಿಕಲ್ ಓದಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಗೊತ್ತಿರುತ್ತೆ. ಇದೆಲ್ಲ ಕೂಡ ನೀವು ಕೂಡ ತಿಳ್ಕೊಳ್ಳೇಬೇಕು ಸ್ನೇಹಿತರೆ.